ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ. ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ಭಗತ್ ಸಿಂಗ್ ತಮ್ಮ ಜೀವನದಲ್ಲಿ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿಂದ ತೀರಾ ಪ್ರಭಾವಕ್ಕೆ ಒಳಗಾಗಿದ್ರು. ಒಂದು ಲಾಲಾ ಲಜಪತ್ ರಾಯ್ ಹಾಗೂ ಇನ್ನೊಬ್ಬರು ಕರ್ತಾರ್ ಸಿಂಗ್. ಕರ್ತಾರ್ ಸಿಂಗ್ ಅವರನ್ನ ಗಲ್ಲಿಗೇರಿಸಿದ ರೀತಿ ನೀತಿ ಭಗತ್ ಸಿಂಗ್ ಅವರಲ್ಲಿ ಅಹಿಂಸೆಯಿಂದ ಅಸಹಕಾರ ಚಳುವಳಿಯಿಂದ ಸ್ವಾತಂತ್ರ್ಯವನ್ನ ತಂದುಕೊಡುವುದು ಸಾಧ್ಯವಿಲ್ಲ ಅನ್ನುವಂತಹ ಮನವರಿಕೆಯನ್ನ ಮಾಡೋಕೆ ಶುರು ಮಾಡಿ ಆಗಿತ್ತು. ಹಾಗೆ ಭಗತ್ ಸಿಂಗ್ ಅವರು ಯಾವಾಗ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳು, ಅದು ಕೇವಲ ಭಾರತಕ್ಕೆ ಸೀಮಿತವಾಗಿರದೆ ಈ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಯುದ್ಧಗಳು ನಡೆದುವು, ಆ ಯುದ್ಧದ ಹರಿಕಾರರು ಯಾರು, ಅವರ ರೀತಿ ನೀತಿಗಳು ಏನಾಗಿದ್ವು, ಅವರ ಧೋರಣೆಗಳು ಏನಿದ್ವು, ಈ ಯುದ್ಧದಿಂದಲೇ ಸ್ವಾತಂತ್ರ್ಯ ಸಾಧ್ಯ ಅನ್ನೋದನ್ನ ಹಲವಾರು ಯುದ್ಧ ವೀರರ ಜೀವನ ಚರಿತ್ರೆಯ ಮೂಲಕ ತಿಳ್ಕೊಂಡ ಮೇಲೆ ಒಂದು ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ಆ ನಿರ್ಧಾರವೇ ಸ್ವಾತಂತ್ರ್ಯಕ್ಕೆ ಮೂಲ ದಾರಿ ಯುದ್ಧ ಮಾತ್ರ. ನೀವು ಕೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರ ಅಪ್ರತಿಮ ದೇಶಭಕ್ತ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ. ಈಗಾಗಲೇ ಭಗತ್ ಸಿಂಗ್ ಏನ್ ಮಾಡಿದ್ರೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡಾಗಿತ್ತು. ಯಾವಾಗ ತಮಗೆ ತಾವು ಮನವರಿಕೆ ಮಾಡಿಕೊಂಡ್ರೋ ಆ ಒಂದು ನೆಲೆಗಟ್ಟಿನ ಮೇಲೆ ತರುಣರನ್ನ ಸಂಘಟನೆ ಮಾಡುವಂತಹ ಮುಂದಿನ ಜವಾಬ್ದಾರಿಯನ್ನ ಅವರು ನಿಭಾಯಿಸಬೇಕಿತ್ತು. ಜೊತೆಗೆ ಬಿಡುಗಡೆಗಾಗಿ ಹೋರಾಡುವ ಆ ತರುಣರ ಗುಂಪನ್ನ ಸಂಘಟನೆ ಮಾಡೋಕೆ ನಿರ್ಧಾರ ಮಾಡಿಯೂ ಆಗಿತ್ತು. ಹಿರಿಯ ದೇಶಭಕ್ತ ಲಾಲಾ ಲಜಪತ್ ರಾಯ್ ಮುಂತಾದವರು ಸೇರಿದಂತೆ ಆರಂಭ ಮಾಡಿದಂತಹ ನ್ಯಾಷನಲ್ ಕಾಲೇಜಿಗೆ ಭಗತ್ ಸಿಂಗ್ ವಿದ್ಯಾಭ್ಯಾಸ ಮುಂದುವರಿಸೋಕೆ ಸೇರಿಕೊಂಡ್ರು. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಭಗತ್ ಸಿಂಗ್ ಓದಿನಲ್ಲಿ ಮೊದಲಿನಿಂದಲೂ ಚುರುಕು. ಅದು ಭಾಷಾ ಜ್ಞಾನ ಇರಬಹುದು, ಇತಿಹಾಸವಿರಬಹುದು, ಸಂಸ್ಕೃತಿ ಇರಬಹುದು, ಅಥವಾ ಜಾಗತಿಕ ಚರಿತ್ರೆಗೆ ಇರಬಹುದು. ಈ ಎಲ್ಲದರಲ್ಲೂ ಕೂಡ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದ ಭಗತ್ ಸಿಂಗ್ ಅವರಿಗೆ ಈ ಭಾಷಾ ಜ್ಞಾನ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತು ಅಂತ ಹೇಳಬಹುದು. ಅವರು ಹಿಂದಿ, ಪಂಜಾಬಿ, ಇಂಗ್ಲಿಷ್ ಸೇರಿದಂತೆ ಈ ಮೂರು ಭಾಷೆಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ರೂ ಕೂಡ ಇಂಗ್ಲಿಷನ್ನ ಕಟುವಾಗಿ ವಿರೋಧಿಸ್ತಾ ಇದ್ರು. ಹಾಗೆ ಭಗತ್ ಸಿಂಗ್ ಅವರು ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡಿದ್ರೆ ಸಂಘಟನೆಯನ್ನ ಮಾಡುವುದು ಸುಲಭ ಅನ್ನೋದನ್ನ ನಂಬುವಂತಹ ವ್ಯಕ್ತಿಯಾಗಿದ್ರು. ಜೊತೆಗೆ ಹಿಂದಿ ವೈಜ್ಞಾನಿಕವಾಗಿಯೂ ಸಮಂಜಸವಾಗಿರುವಂತಹ ಭಾಷೆಯಾಗಿರೋದ್ರಿಂದ ದೇಶದಾದ್ಯಂತ ಇರುವಂತಹ ಜನರನ್ನ ಒಂದು ಭಾಷೆಯ ನೆಲಗಟ್ಟಿನ ಅಡಿಯಲ್ಲಿ ತರುವುದಕ್ಕೆ ಒಂದು ಭಾಷೆ ಇರಬೇಕು, ಅದು ಎಲ್ಲರಿಗೂ ಅರ್ಥವಾಗುವಂತಿರಬೇಕು, ಎಲ್ಲರ ನಡುವೆ ಒಂದು ಸಂಬಂಧವನ್ನ ಏರ್ಪಡಿಸುವಂತಹ ಭಾಷೆಯಾಗಿ ಬೆಳಿಬೇಕು ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ರು. ಯಾವಾಗ ಲಾಲಾ ಲಜಪತ್ ರಾಯ್ ಅವರ ನ್ಯಾಷನಲ್ ಕಾಲೇಜಿಗೆ ಭಗತ್ ಸಿಂಗ್ ಅವರು ಸೇರಿಕೊಂಡ್ರು, ಅವರ ವಿದ್ಯಾಭ್ಯಾಸ ಮುಂದುವರಿತಾ ಬಂತು. ಅವರ ಹೋರಾಟದ ಮುಂದಿನ ದಿಕ್ಕು ದೆಸೆಗಳು ತುಂಬಾ ಸ್ಪಷ್ಟವಾಗ್ತಾ ಬಂದವು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ನಡುವೆ ಕೆಲವು ವರ್ಷಗಳ ಹಿಂದೆ ಅವರು ಶಾಲೆಯನ್ನ ಬಿಟ್ಟಿದ್ರೂ ಕೂಡ, ಅಂದ್ರೆ ಎಜುಕೇಶನ್ ನಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದ್ರೂ ಕೂಡ, ಭಗತ್ ಸಿಂಗ್ ಅವರಿಗೆ ಇದ್ದ ಇತಿಹಾಸ ಹಾಗೂ ರಾಜಕೀಯ ಜ್ಞಾನವನ್ನ ನೋಡಿ ಖುದ್ದು ಆ ಕಾಲೇಜಿನ ಪ್ರಿನ್ಸಿಪಾಲ್ ಅವರೇ ಬೆರಗಾಗಿ ಹೋಗ್ತಾರೆ. ಹಾಗಾಗಿ ನೀವು ನೇರವಾಗಿ ಕಾಲೇಜನ್ನ ಸೇರಿಕೊಳ್ಳಬಹುದು ಅಂತ ಅನುಮತಿಯನ್ನು ಕೊಡ್ತಾರೆ. ಬೆಳಗ್ಗೆ ಎಲ್ಲ ತರಗತಿಯಲ್ಲಿ ಪಾಠ ಕೇಳುವುದು, ಸಂಜೆ ಆಯ್ತು ಅಂತಂದ್ರೆ ಸ್ನೇಹಿತರನ್ನೆಲ್ಲ ಒಂದ್ ಕಡೆ ಸೇರಿಸಿಕೊಂಡು ಕ್ರಾಂತಿ ವಿಚಾರವನ್ನ, ಹೋರಾಟದ ದಿಕ್ಕು ದೆಸೆಯನ್ನ, ತಮ್ಮ ಧ್ಯೇಯೋದ್ದೇಶಗಳನ್ನ, ಭಾರತಾಂಬೆಯ ಮಕ್ಕಳಾಗಿ ಹುಟ್ಟಿರುವ ನಾವು ಯಾವ ರೀತಿ ಆಕೆಯ ಋಣವನ್ನ ತೀರಿಸುವುದು ಅನ್ನೋದನ್ನ ಚರ್ಚೆ ಮಾಡುವುದು ಅವರ ದಿನನಿತ್ಯದ ಕೆಲಸವಾಗಿ ಬಿಟ್ಟಿತ್ತು. ಕಾಲೇಜಿನಲ್ಲಿ ಹಲವಾರು ನಾಟಕಗಳಲ್ಲಿ ಭಗತ್ ಸಿಂಗ್ ಪಾತ್ರ ನಿರ್ವಹಿಸಿದ್ರು. ರಾಣಾ ಪ್ರತಾಪ್,
ಸಾಮ್ರಾಟ್ ಚಂದ್ರಗುಪ್ತ, ಭಾರತ ದುರ್ದಶ ನಾಟಕಗಳಲ್ಲಿ ಅವರು ವಹಿಸಿದ ನಾಯಕನ ಪಾತ್ರಗಳನ್ನ ನೋಡಿ ಅವರ ಅಧ್ಯಾಪಕರೊಬ್ರು ಇವನೊಬ್ಬ ಮಹಾಪುರುಷ ಆಗ್ತಾನೆ ಅಂತ ಹೇಳಿದ್ರಂತೆ. ಭಗತ್ ಸಿಂಗ್ ಕೇವಲ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿರಲಿಲ್ಲ, ಬಹುಮುಖ ಪ್ರತಿಭೆಯಾಗಿ ಬೆಳೀತಾ ಹೋದ್ರು. ಅವರು ಬರೆಯಬಲ್ಲರು, ಅವರು ಭಾಷಣ ಮಾಡಬಲ್ಲರು, ಅವರು ತನಗೆ ತಿಳಿದಿದ್ದನ್ನ 10 ಜನರಿಗೆ ಸರಿಯಾದ ರೀತಿಯಲ್ಲಿ ವಿವರಿಸಬಲ್ಲರು, ಒಂದು ಸಂಘಟನೆಯನ್ನ ಸಂಘಟಿಸಬಲ್ಲರು, ಅವರಿಗೆ ದಿಕ್ಕು ದೆಸೆಯನ್ನ ತೋರಿಸಬಲ್ಲರು. ಒಟ್ನಲ್ಲಿ ಒಬ್ಬ ಧೀಮಂತ ನಾಯಕನಿಗೆ ಇರಬೇಕಾದಂತಹ ಎಲ್ಲಾ ಗುಣಗಳು ಕೂಡ ಈ ಭಗತ್ ಸಿಂಗ್ ಅವರಲ್ಲಿ ಬೆಟ್ಟದಷ್ಟು ತುಂಬಿಕೊಂಡಿತ್ತು. ಅದು ರಾಜಕೀಯ ಜ್ಞಾನವಾಗಿರ್ಲಿ, ಇತಿಹಾಸವಾಗಿರ್ಲಿ, ಚರಿತ್ರೆಯೇ ಆಗಿರ್ಲಿ, ಪ್ರತಿಯೊಂದು ವಿಚಾರವನ್ನ ಅರಳು ಹುರಿದಂತೆ ಮಾತನಾಡುವಂತಹ ಅವರ ಭಾಷಾ ಕೌಶಲ್ಯ ಅನ್ನೋದು ಜನರು ಇವರ ಎಡೆ ಆಕರ್ಷಿತರಾಗಿ ಇರುವಂತೆ ನೋಡಿಕೊಳ್ತಾ ಇತ್ತು. ಇದು ಎಲ್ಲದಕ್ಕಿಂತ ಮಿಗಿಲಾಗಿ ದೇಶದಲ್ಲಿ ಒಬ್ಬ ನಾಗರಿಕನಾಗಿ, ಒಂದು ತಾಯಿಯ ಮಗುವಾಗಿ ನಾನು ಆ ತಾಯಿಗೆ ಹೇಗೆ ಸೇವೆ ಸಲ್ಲಿಸಬೇಕು ಅನ್ನೋದು ಅವರ ಮೂಲ ಉದ್ದೇಶವಾಗಿತ್ತು. ಭಾರತಾಂಬೆಯ ಸೆರೆಯನ್ನ ಬಿಡಿಸೋದನ್ನ ಹೊರತಾಗಿ ಈ ಯುವಕನಿಗೆ ಮತ್ತೇನೂ ಕೂಡ ಇಂಪಾರ್ಟೆಂಟ್ ಆಗಿರಲೇ ಇಲ್ಲ. ಇದು ಎಲ್ಲದರ ನಡುವೆ ಭಗತ್ ಸಿಂಗ್ ಅವರಿಗೆ ಬಯಸದೇ ಇರುವಂತಹ ಒಂದು ಭಾಗ್ಯ ಕಾಯ್ತಾ ಇತ್ತು. ಅದು ಏನು ಅಂತಂದ್ರೆ, ಭಗತ್ ಸಿಂಗ್ ಅವರ ಮನೆಯಲ್ಲಿ ಅವರ ಮದುವೆ ವಿಚಾರ ಅನ್ನೋದು ಸಾಕಷ್ಟು ಗರಿಗೆದರೋಕೆ ಶುರುವಾಯಿತು. ಆದ್ರೆ ಭಗತ್ ಸಿಂಗ್ ಅವರು ಏನು ಬಯಸ್ತಾ ಇದ್ರು ತಿಳ್ಕೊಳ್ಳೋಣ ನಮ್ಮ ಮುಂದಿನ ಅಧ್ಯಾಯದಲ್ಲಿ. ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.